ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಸಾರಿ ಸ್ವಲ್ಪ ಬೇರೆ ಹೊಸವಾಗಿರೋ ಮಾಡೆಲ್ ಕ್ವಶನ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವು ಓನ್ಲಿ ಫಾರ್ ಬ್ಯಾಂಕ್ ಎಕ್ಸಾಮ್ಸ್ ಅಂತಲೇ ಅಲ್ಲ. ಇವತ್ತಿನ ವಿಡಿಯೋ ದಿಸ್ ಈಸ್ ಮೆಂಟ್ ಫಾರ್ ದೋಸ್ ಆಸ್ಪಿರೆಂಟ್ಸ್ ಟ್ರೈಯಿಂಗ್ ಟು ಎಂಟರ್ ಬ್ಯಾಂಕ್ಸ್ or those who are taking SSC exams or SI constable exams. So this video is for all these aspirants of different kinds of jobs. ಎಲ್ಲರಿಗೂ ಇದು ಕೆಲಸಕ್ಕೆ ಬರುತ್ತೆ. ಯಾಕಂದರೆ ದಿಸ್ ಈಸ್ ಆನ್ ಪ್ರಿಪೋಸಿಷನ್ಸ್. ಇದು ಪ್ರಿಪೋಸಿಷನ್ಸ್ ಮೇಲೆ ಮಾಡ್ತಾ ಇರೋ ವಿಡಿಯೋ. ಪ್ರಿಪೋಸಿಷನ್ಸ್ ಅಮ್ಮೋವು ಎಲ್ಲ ಥರ ಎಕ್ಸಾಮ್ಸ್ನಲ್ಲಿ ಕೂಡ ಕೇಳೋ ಒಂದು ಕ್ವಶನ್. ಅದಕ್ಕೋಸ್ಕರ ನಾನು ಕ್ಲಾಸ್ನಲ್ಲಿ ಹೇಳ್ತಾ ಇರ್ತೀನಿ, ಟೆನ್ಸಸ್ಸು, ಪ್ರಿಪೋಸಿಷನ್ಸು ಅಮ್ಮೋವು, ಕಂಕಾರ್ಡ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಮ್ಮೋವು 3 ಚಾಪ್ಟರ್ಸ್ನ ನೀವು ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿರಿ, ಕಮ್ಯಾಂಡ್ ತಂದ್ಕೊಳ್ರಿ. ನಿಮ್ಗೆ ಗ್ಯಾರಂಟಿಯಾಗಿ 3 ಇಂದ 10 ಮಾರ್ಕ್ ಗ್ಯಾರಂಟಿಗೆ ಬರ್ತವೆ ಅಂತ ಇರ್ತೀನಿ. ಪ್ರಿಪೋಸಿಷನ್ಸ್ ನೋಡ್ರಿ. ಫಸ್ಟ್ ಒನ್, ದ ಬರ್ಡ್ ಫ್ಲ್ಯೂ ಅಬೋವ್ ದ ಸ್ಕೈ ಅಂತ ಕೊಟ್ಟಿದ್ದೀನಿ. ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಪ್ರಿಪೋಸಿಷನ್ಸ್. ಇಫ್ ಯು ಥಿಂಕ್ ದೇ ಆರ್ ರಾಂಗ್, ಯು ಕ್ಯಾನ್ replace them with new ones. If they are right, you can keep them as they are. The bird flew above the sky. ಇಲ್ಲಿ ಅಬೋವ್ ಅಂಬೋದು ರಾಂಗ್. ಯಾಕಂದರೆ ಅಬೋವ್ ಅಂಬೋದು ಯಾವಾಗ ಯೂಸ್ ಮಾಡಬೇಕು ನಾವು ಅಂದರೆ, ಒಂದರ ಮೇಲೆ ಇನ್ನೊಂದು ವೆರ್ಟಿಕಲ್ಲಾಗಿ ಇದ್ದರೆ ಅವಾಗ ಅಬೋವ್ ಯೂಸ್ ಮಾಡಬೇಕು. ಒಂದು ಬಿಲ್ಡಿಂಗ್ ಮೇಲೆ ಇನ್ನೊಂದು ಬಿಲ್ಡಿಂಗ್, ಒಂದು ರೂಮ್ ಮೇಲೆ ಇನ್ನೊಂದು ರೂಮ್, ಹಾಗೆ ವೆರ್ಟಿಕಲ್ಲಾಗಿ ಸ್ಟ್ರೈಟಾಗಿ ಮೇಲೆ ಇರಬೇಕು. ಆವಾಗ ನಾವು ಅಬೋವ್ ಯೂಸ್ ಮಾಡ್ಬೋದಾಗಲಿ. ಇದು ಸ್ಕೈ ಅಲ್ಲ. ಇನ್ನೊಂದು ಮಾತು, ಸ್ಕೈ ವಿಷಯ ಬಂದಾಗ ಒಂದು ಕಡೆನೇ ಒಂದು ಕ್ಲೌಡ್ಸ್ ಆಗಲಿ, ಇನ್ನು ಸ್ವಲ್ಪ ಕ್ಲೌಡ್ ಆಗಲಿ ಒಂದು ಕಡೆನೇ ಇರಲ್ಲ, ಅವು ಮೂವ್ ಆಗುತ್ತಾ ಇರ್ತವೆ. ಅಂದರೆ ಭಾಳ ಏರಿಯಾನ ಕವರ್ ಮಾಡಿತ್ತು ಅವು, ಭಾಳ ಏರಿಯಾನ ಕವರ್ ಮಾಡಿತ್ತವೆ. ಯಾವಾಗನ್ನ ಆಗಲಿ ಭಾಳ ಏರಿಯಾ ಕವರ್ ಆಗೋಗಾಗೆ ಮೇಲೆ ಇದೆ ಅಂದರೆ ಅವಾಗ ಓವರೇ ಯೂಸ್ ಮಾಡಬೇಕು. ವೆನೆವರ್ ದೆರ್ ಈಸ್ covering of a wider area up above, you should use over in place of above. Above comes when things are very vertically one up the other. Like ನಾನಿಲ್ಲಿ ನಿಂತ್ಕೊಂಡು ಯಾವ ರೂಮ್ನಲ್ಲಿ ಮಾತಾಡ್ತಾ ಇದ್ದೀನೋ, ಇವಾಗ ನಿಮ್ಮ ಕ್ಲಾಸ್ ಹೇಳ್ತಾ ಇದ್ದೀನೋ, ಈ ರೂಮ್ ಮೇಲೆ ಇನ್ನೊಂದು ಮನೆ ಇದ್ದು ಅವ್ರ ಕಿಚನ್ ರೂಮ್ ಇತ್ತು ಅಂದ್ಕೊಳ್ರಿ ಈ ರೂಮ್ ಮೇಲೆ, ಅವಾಗ ನಾವು ಓವರ್ ಯೂಸ್ ಮಾಡಿಕೊಡೋದು, ಅಬೋವೇ ಕರೆಕ್ಟ್ ಅವಾಗ. ಯಾಕಂದರೆ ದೆರ್ ಈಸ್ ಎ ಕಿಚನ್ ಅಬೋವ್ ದಿಸ್ ರೂಮ್, ಸ್ಟ್ರೈಟಾಗಿ ಇದರ ಮೇಲೆ ಆನ್ಕೊಂಡು ಇರುತ್ತೆ, ಇದರ ಮೇಲೆ ಆ ರೂಮ್ ಇರುತ್ತೆ, ಅವಾಗ ಅಬೋವ್ ವೆರ್ಟಿಕಲ್ ಟಾಪ್. ಆದರೆ ಓವರ್ ಅಂದರೆ ಇಟ್ ಶುಡ್ ನಾಟ್ ಬಿ ಸೋ ಸ್ಟ್ರೈಟ್, ಇಟ್ ಶುಡ್ ಬಿ ಸ್ಪ್ರೆಡ್ಡಿಂಗ್ ಟು ಎ ಲಾರ್ಜರ್ ಏರಿಯಾ. ಏರಿಯಾ ಕವರ್ ಮಾಡಾಗಿರಬೇಕು, ಲಾರ್ಜ್ ಏರಿಯಾ ಆಗಬೇಕು, ಅವಾಗ ಓವರ್ ಬರುತ್ತೆ. ಅದಕ್ಕೋಸ್ಕರ ನೋಡ್ರಿ, ಆ ಹಕ್ಕಿ ಅಮ್ಮೋದು, ಆ ಬರ್ಡ್ ಅಮ್ಮೋದು ಒಂದೇ ಡೈರೆಕ್ಷನ್ಗೆ ಹೋಗ್ತಾ ಇರುತ್ತೆ, ಇಲ್ಲ ಚೇಂಜ್ ಆಗ್ತಾ ಇರುತ್ತೆ, ಲಾಟ್ ಆಫ್ ಏರಿಯಾನ ಕವರ್ ಕೂಡ ಮಾಡಿರುತ್ತೆ. ಅದಕ್ಕೋಸ್ಕರ ಸ್ಕೈ ವಿಷಯ ಬಂದಾಗ ಡೋಂಟ್ ಯೂಸ್ ಅಬೋವ್, ಯೂಸ್ ಓವರ್. ಸೊ ದ ಬರ್ಡ್ ಫ್ಲ್ಯೂ ಓವರ್ ದ ಸ್ಕೈ. ರೈಟ್. ಸೆಕೆಂಡ್ ಕ್ವಶನ್ ಇದಾಗೋಯ್ತಲ್ಲ. ಸೆಕೆಂಡ್ ನೋಡ್ರಿ, ದೇರ್ ವರ್ ರಿಪೋರ್ಟ್ಸ್ ಆಫ್ ಸಮ್ ಇರ್ರೆಗ್ಯುಲಾರಿಟೀಸ್ ಫಾರ್ ದ ಎಮರ್ಜೆನ್ಸಿ ಇಯರ್ಸ್ ಅಂತ ಹೇಳಿದ್ದೆ. ಅಂಡರ್ಲೈನ್ಡ್ ವರ್ಡ್ ಫಾರ್. ಏನು ತಪ್ಪಿದೆ ಫಾರ್ನಲ್ಲಿ ಅಂದರೆ, ಈ ಫಾರ್ ಅಂಬೋದು ಇಲ್ಲಿ ಸೂಟ್ ಆಗೋದಿಲ್ಲ. ಯಾಕಂದರೆ ಅವ್ರು ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಇಯರ್ಸ್ ಅಂತ ಅನ್ನಿದ್ದಾರೆ. ಎಮರ್ಜೆನ್ಸಿ ಇಯರ್ಸ್ ಅಂದರೆ ಏನು ಅಂದರೆ, ನಮ್ಮ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ 1975 to 1977 ಆ 2 ವರ್ಷನ ಎಮರ್ಜೆನ್ಸಿ ಇಯರ್ಸ್ ಅಂತ ಅಂತಾರೆ. ಯಾಕಂದರೆ ಆವಾಗ ಎಮರ್ಜೆನ್ಸಿ ಅಂಬೋದು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟು, ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಮರ್ಜೆನ್ಸಿ ಇಟ್ಟಿದ್ದಿಲ್ಲ ಆಕೆ. ಅಂದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲ, ಪೇಪರ್ಸು ಪಬ್ಲಿಷ್ ಆಗೋದಿಲ್ಲ, ಗೌರ್ಮೆಂಟ್ಗೆ ಯಾರು ವ್ಯತಿರೇಕವಾಗಿ ಮಾತಾಡಕೂಡದು, ಗೌರ್ಮೆಂಟ್ ಏನು ಹೇಳಿದರೆ ಅದಕ್ಕೆ ಎಸ್ ಅನ್ನಬೇಕು. ಭಾಳ ತೊಂದರೆ ಕೊಟ್ಟಿದ್ದಾಳೆ ಆಕೆ, ಡೆಮೋಕ್ರಸಿನ ಸಾಯಿಸಿಬಿಟ್ಟಿದ್ದಾಳೆ ಆ 2 ವರ್ಷ. ಅದಕ್ಕೋಸ್ಕರನೇ ಆದಮೇಲೆ ಜರುಗಿರೋ ಎಲೆಕ್ಷನ್ಸ್ನಲ್ಲಿ ಆಕೆ ಭಾಳ ಘೋರವಾಗಿ ಸೋತೋಗಿದ್ದಾಳೆ. ಅದು ಆ ತಪ್ಪು, ಆ ರಾಂಗ್ ಡೆಸಿಷನ್ ಆದ ಕಾರಣ. ಸರಿ, ಅದು ಎಮರ್ಜೆನ್ಸಿ ಟೈಮ್ 75 to 77. ವೆನೆವರ್ ಯು ಟಾಕ್ ಅಬೌಟ್ ಸ್ಪೆಸಿಫಿಕ್ ಇಯರ್ಸ್, you should not use for or you should not use in, you should use during. ಡ್ಯೂರಿಂಗ್ ಅಂತ ಯೂಸ್ ಮಾಡಬೇಕು. ಯಾವಾಗ ಅಂದರೆ, ಒಂದು ಕೆಲಸ ಒಂದು ಟೈಮ್ನಲ್ಲಿ ನಡೆದಿದೆ,
ಆ ಟೈಮ್ ಯಾವುದಂತ ನೀವು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದರೆ, ಹೆಸರು ಕೂಡ ಹೇಳ್ತಾ ಇದ್ದರೆ, ಹೆಸರು ಇರಬೇಕು, ಸ್ಪೆಸಿಫಿಕ್ ಆಗಿರಬೇಕು. ಆ ಪೀರಿಯಡ್ ಕೂಡ ಇಂಡೆಫಿನೆಟ್ ಆಗಿ ಇರಕೂಡದು, ಡೆಫಿನೆಟ್ ಆಗೇ ಇರಬೇಕು. ಅಂದರೆ 2 ವರ್ಷನ, 20 ದಿವಸನ, 3 ದಿವಸನ ಅಂತ ಡೆಫಿನೆಟ್ ಆಗಿ ಇರಬೇಕು. ಲಾಂಗ್ ಪೀರಿಯಡ್ ಆಗಕೂಡದು, ಸ್ವಲ್ಪ ಕಮ್ಮಿ ಪೀರಿಯಡ್ ಆಗಬೇಕು, ಅದಕ್ಕೆ ಹೆಸರು ಇರಬೇಕು. ಆವಾಗ ನಾವು ಡ್ಯೂರಿಂಗ್ ಅಂತ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಫಾರ್ ಬದಲು ಡ್ಯೂರಿಂಗ್ ಬರಬೇಕು. ಸ್ವಲ್ಪ ಜನ ಇಲ್ಲಿ ಇನ್ ಬರಬೇಕೇನೋ ಅಂದ್ಕೊಂಡು ಬ್ಲ್ಯಾಂಕ್ನಲ್ಲಿ ಇನ್ ಇಡ್ತಾ ಇರ್ತಾರೆ. ಕ್ವಶನ್ ಬ್ಲ್ಯಾಂಕ್ ಆಗಿ ಕೇಳಿದರೆ ಇನ್ನು ಕೂಡ ಬರೋದಿಲ್ಲ. ಇನ್ನು ಬರೋದು ಇಂಡೆಫಿನೆಟ್ ಆಗಿದ್ದರೆ, ಲಾಂಗ್ ಪೀರಿಯಡ್ ಆದರೆ ಬರುತ್ತೆ. ಎಕ್ಸಾಂಪಲ್ ನೋಡ್ರಿ, ನಿಮ್ಮ ಬಳಗ ಮೈಸೂರಿನಲ್ಲಿ ಇದ್ದರು ಅಂದ್ಕೊಳ್ರಿ. ಯಾವಾಗ ಅಂದರೆ ನಿಮಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಆದರೆ ಸ್ವಲ್ಪ ರಫ್ ಆಗಿ ಗೊತ್ತು. ಏನನ್ಬೋದು ಇವಾಗ, ಮೈ ರಿಲೇಟಿವ್ಸ್ ಆರ್ ಇನ್ ಮೈಸೂರ್ ಇನ್ 1990s ಅಂದರೆ ಇದು ಕರೆಕ್ಟ್. ಇವಾಗ 1990s ಅಂದರೆ 1990ಇಂದ 1999ವರೆಗೂ, ಅಂದರೆ ಆ 10 ವರ್ಷದಲ್ಲಿ ಅವರು ಮೈಸೂರಿನಲ್ಲಿ 10 ವರ್ಷ ಇದ್ದರು ಅಂತ ಅರ್ಥನ, 10 ವರ್ಷದಲ್ಲಿ ಯಾವಾಗೋ 2-3 ವರ್ಷ ಇದ್ದರು, 10 ವರ್ಷದಲ್ಲಿ 2-3 ಇಯರ್ಸ್ ಇದ್ದರಲ್ಲಿ ಅಂತ ಅರ್ಥನ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. 90s ಅಂದರೆ 10 ವರ್ಷ ಯಾವಾಗನ್ನ ಆಗ್ಬೋದು. ಹಂಗಲ್ದಾಗಿ 1994, 1997 ಅಂತ ಅನ್ನಿದ್ರೆ ಅದು ಇನ್ ತಂದ್ಕೊಂಡಿತ್ತೆ, ಡ್ಯೂರಿಂಗ್ ತಂದ್ಕೊಂಡಿತ್ತೆ. ಇದು ಹಂಗಲ್ಲ, ಸುಮ್ಮನೆ 1990s ಅಂದ್ಬಿಟ್ರೆ 1990s ಅಂದುಬಿಟ್ರೆ ಅದು ಇಂಡೆಫಿನೆಟ್ ಆಗಿತ್ತೆ. ಅಷ್ಟೇ ಅಲ್ದಾಗಿ ಲಾಂಗ್ ಪೀರಿಯಡ್ ಕೂಡ 10 ವರ್ಷ, ಅದಕ್ಕೋಸ್ಕರ ಅದು ಇನ್ ತಂದ್ಕೊಂಡಿತ್ತೆ. ಹಂಗಲ್ದಾಗಿ ಸ್ಪೆಸಿಫಿಕ್ ಆಗಿರಬೇಕು, ಹೆಸರು ಇರಬೇಕು. ಇದ್ದರೆ ಆವಾಗ ನಮಗೆ ಡ್ಯೂರಿಂಗ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಇವಾಗ ಸಂಕ್ರಾಂತಿ ಆಗೋಯ್ತಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಮನೆಗೆ ಬಂದಿದ್ದರು ಅಂದ್ಕೊಳ್ರಿ. 3 ದಿವಸ 4 ದಿವಸ ಹಾಲಿಡೇಸ್ ಇದ್ದರೆ ಬಂದಿದ್ದರು ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೇ ಹಬ್ಬ ಮಾಡ್ಕೊಂಡಿದ್ದೀರಿ. ಇವಾಗ ಏನು ಅನ್ಬೋದು, ಮೈ ಫ್ರೆಂಡ್ಸ್ ವರ್ ಇನ್ ಅವರ್ ಹೌಸ್ ಡ್ಯೂರಿಂಗ್ ದ ಸಂಕ್ರಾಂತಿ ಹಾಲಿಡೇಸ್ ಅಂತ ಅನ್ಬೇಕಾಗಲಿ, ಇನ್ ಸಂಕ್ರಾಂತಿ ಹಾಲಿಡೇಸ್ ಅಂತ ಅನ್ಕೊಡೋದು. ಹೋದ ವಾರ ಕ್ರಿಕೆಟ್ ಮ್ಯಾಚಸ್ ನಡೆದಿವೆ, 2 ಮ್ಯಾಚಸ್ ನಡೆದಿವೆ ಅಂತ ಹೇಳಬೇಕಂದ್ರೆ ಕ್ಲಿಯರಾಗಿ ಅಂತಂದರೆ ಹೋದ ವಾರ ಅನ್ನಿದ್ದೀವಲ್ಲ, ಹೋದ ವಾರ ಅನ್ನಿದ್ದೀವಿ 7 ಡೇಸೇ ಅಂತ ಅರ್ಥ. ಅದಕ್ಕೋಸ್ಕರ 2 ಮ್ಯಾಚಸ್ ವರ್ ಹೆಲ್ಡ್ ಡ್ಯೂರಿಂಗ್ ಲಾಸ್ಟ್ ವೀಕ್. ಅದಕ್ಕೆ ಇನ್ ದ ಲಾಸ್ಟ್ ವೀಕ್ ಅಂಬೋದಕ್ಕಂತೆ ಡ್ಯೂರಿಂಗ್ ಲಾಸ್ಟ್ ವೀಕ್ ಈಸ್ ಮೋರ್ ಅಪ್ರಾಪ್ರಿಯೇಟ್, ಕರೆಕ್ಟ್ ಅದು. ಅದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿದೆ, ಎಮರ್ಜೆನ್ಸಿ ಇಯರ್ಸ್ ಅಂತ ಹೆಸರು ಹೇಳ್ತಾ ಇದ್ದಾರೆ, ಅಂದರೆ 2 ಇಯರ್ಸ್ ಮಾತ್ರನೇ. ಅದಕ್ಕೋಸ್ಕರ ಫಾರ್ ಪ್ಲೇಸ್ನಲ್ಲಿ ಡ್ಯೂರಿಂಗ್ ಇಡಬೇಕು. ರೈಟ್, ಸೆಕೆಂಡ್ ಆಗೋಯ್ತಾ. ಥರ್ಡ್, ದಿಸ್ ಅಲ್ಲ ಸ್ನೇಹಿತರೆ, ಇದು ಹಿಸ್ ಆಗಬೇಕು. ಹಿಸ್ ಬ್ಯಾಟಿಂಗ್ ಈಸ್ ಕಂಪೇರ್ಡ್ ವಿತ್ ದ ಸೇಲ್ಸ್ ಆಫ್ ಎ ಯೂಸ್ಫುಲ್ ಬುಕ್. ಇದರಲ್ಲಿ ವಿತ್ ಅಂಡರ್ಲೈನ್ ಮಾಡಿದ್ದೀನಿ. ಅದು ರಾಂಗ್. ಯಾಕೆ ಅಂದರೆ ನೋಡ್ರಿ, ಏನು ಹೇಳ್ತಾರೆ, ಒಬ್ಬರ ಬ್ಯಾಟಿಂಗ್ನ ಇನ್ನೊಬ್ಬರ ಬ್ಯಾಟಿಂಗಿಂದ ಕಂಪೇರ್ ಮಾಡ್ಬೋದು. ಒಬ್ಬರು ಬೌಲಿಂಗ್ನ ಇನ್ನೊಬ್ಬರು ಬೌಲಿಂಗ್ಗೆ, ಅನಿಲ್ ಕುಂಬ್ಳೆ ಅವ್ರ ಬೌಲಿಂಗ್ನ ರವಿಚಂದ್ರನ್ ಅಶ್ವಿನ್ ಅವರ ಬೌಲಿಂಗ್ ಜೊತೆ ಕಂಪೇರ್ ಮಾಡ್ಬೋದು. ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ನ ವಿರಾಟ್ ಕೊಹ್ಲಿ ಬ್ಯಾಟಿಂಗಿಗೆ, ಸಚಿನ್ ಬ್ಯಾಟಿಂಗ್ ಕಂಪೇರ್ ಮಾಡ್ಬೋದು. ಇಲ್ಲಿ ಹಂಗಿದೆ ಅಲ್ಲ ನೋಡ್ರಿ, ಅವರ ಬ್ಯಾಟಿಂಗ್ನ ಬುಕ್ ಸೇಲ್ಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಬುಕ್ ಸೇಲ್ ಆಗೋದಕ್ಕೆ, ಬುಕ್ ಕೊಂಡ್ಕೊಂಬೋದು ಮಾರೋದಕ್ಕೆ ಬ್ಯಾಟಿಂಗಿಗೆ ಏನನ್ನ ಸ್ವಲ್ಪ ಸಂಬಂಧ ಇದೆ? ಇಲ್ಲಲ್ಲ. ದೇ ಆರ್ ನಾಟ್ ಸಿಮಿಲರ್ ಥಿಂಗ್ಸ್. ಓನ್ಲಿ ವೆನ್ ದೇ ಆರ್ ಸಿಮಿಲರ್ ಥಿಂಗ್ಸ್ ಯು ಶುಡ್ ಸೇ ಕಂಪೇರ್ ವಿತ್. when they are not similar, that means when they are dissimilar, opposite of similar, you should use compare to. ಇನ್ನೊಂದು ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವೇನು ಅಂದರೆ, ನೀವು ಒಬ್ಬಾತ ಹೀಗೆ ಅನ್ಬೋದು, ಒಬ್ಬನು ಹೀಗೆ ಅನ್ಬೋದು. ಏನಂದರೆ, ಮೈ ಸನ್ ಬ್ಯಾಟ್ಸ್ ಲೈಕ್ ಸಚಿನ್ ತೆಂಡೂಲ್ಕರ್ ಅಂತ ಅಂದರೆ ಅವ್ರು ಏನು ಅನ್ಬೋದು, ಹೀ ಕಂಪೇರ್ಸ್ ಹಿಸ್ ಸನ್ ವಿತ್ ಸಚಿನ್ ತೆಂಡೂಲ್ಕರ್. His son, human being, Sachin Tendulkar, human being, both play cricket. ಅದಕ್ಕೋಸ್ಕರ ಸಿಮಿಲಾರಿಟಿ ಇದೆ, ಸರಿ ಹೋಗಿತ್ತು ವಿತ್ ಅಂಬೋದು. ಹಂಗಲ್ದಾಗಿ ನೀವು ಇನ್ನೊಂದು ರಕವಾಗಿ ಹೇಳಿದ್ರೆ ವಿತ್ ರಾಂಗ್ ಆಗಿತ್ತೆ. ಹೆಂಗೆ ನೋಡ್ರಿ, ಹಿ ಕಂಪೇರ್ಸ್ ಹಿಸ್ ಫಾದರ್ ಟು ಎ ಟೈಗರ್ ಅಂದಿರ ಅಂದ್ಕೊಂಡ್ರಿ. ಫಾದರು ಮನುಷ್ಯನು, ಟೈಗರು ಒಂದು ಪ್ರಾಣಿ, ಅನಿಮಲ್. ಮ್ಯಾನ್ಗೆ ಅನಿಮಲ್ಗೆ ಕಂಪ್ಯಾರಿಸನ್ ಮಾಡೋ ಸರಿಯಲ್ಲಲ್ಲ, ಅದಕ್ಕೋಸ್ಕರ ಡಿಸ್ಸಿಮಿಲರ್ ಆಗಿತ್ತಲ್ಲ, ಅದಕ್ಕೆ ಕಂಪೇರ್ ಟು ಎ ಟೈಗರ್ ಅಂತ ಅನ್ಬೇಕು. ಹಾಗೆ ಬ್ಯಾಟಿಂಗ್ನ ಸೇಲ್ಸ್ ಆಫ್ ಎ ಬುಕ್ಕಿಂದ ಕಂಪೇರ್ ಮಾಡಿಕೊಡೋದು. ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಜೊತೆಗೆ ಈ ಬುಕ್ ಸೇಲ್ಸ್ನ ಇನ್ನೊಂದು ಪುಸ್ತಕ ಸೇಲ್ಸ್ಗಿಂತ ಕಂಪೇರ್ ಮಾಡ್ಬೋದು. ಬಿಕಾಸ್ ದ ಕಂಪ್ಯಾರಿಸನ್ ಈಸ್ ಡನ್ ಬಿಟ್ವೀನ್ 2 ಡಿಸ್ಸಿಮಿಲರ್ ಆಬ್ಜೆಕ್ಟ್ಸ್, ಯು ಶುಡ್ ರೀಪ್ಲೇಸ್ ವಿತ್ ಅನದರ್ ವರ್ಡ್ ಟು.
ಅದಕ್ಕೋಸ್ಕರ ಇಲ್ಲಿ ನೀವೇನು ಬರೀಬೇಕು, ಇಲ್ಲಿ ನೀವು ಟು ಬರಿಬೇಕು. ಹಿಸ್ ಬ್ಯಾಟಿಂಗ್ ಈಸ್ ಕಂಪೇರ್ಡ್ ಟು ದ ಸೇಲ್ಸ್ ಆಫ್ ಎ ಯೂಸ್ಫುಲ್ ಬುಕ್. ಅಂದರೆ ಒಂದು ಕೆಲಸಕ್ಕೆ ಬರೋ ಪುಸ್ತಕ ಎಷ್ಟು ಬೇಗ ಬೇಗ ಸೇಲ್ ಆಗಿಬಿಡುತ್ತೋ ಈತ ಕೂಡ ಅಷ್ಟು ಬೇಗ ಬೇಗ ರನ್ಸ್ ಹೊಡಿತಾನೆ ಅಂತ ಇದ್ದಾರೆ. ರೈಟ್. 4th ಕ್ವಶನ್. ವಿ ಲೆಫ್ಟ್ ಅಟ್ 5 o'clock ಎಕ್ಸ್ಪೆಕ್ಟಿಂಗ್ ಟು ಕಮ್ ಇನ್ ಆನ್ ಅವರ್ ಆ್ಯಂಡ್ ವಾಚ್ ದ 6 o'clock ಮೂವಿ ಅಂತ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಏನು ಅರ್ಥ ಇದಕ್ಕೆ ಅಂದರೆ, ಅವರು 5 ಗಂಟೆಗೆ ಬಯలుದೇರ್ತಾ ಇದ್ದಾರೆ, ಫರಕ್ ಹೋಗ್ತಾ ಇದ್ದಾರೆ. ಫರಕ್ ಹೋಗಿ ಮತ್ತು 6 ಗಂಟೆ ಒಳಗೆ ಬರಬೇಕು ಅಂದ್ಕೊಂಡಿದ್ದಾರೆ. ಯಾಕಂದರೆ 6 ಗಂಟೆಗೆ ಸಿನಿಮಾ ಬರುತ್ತೆ, 6 ಗಂಟೆಗೆ ಸಿನಿಮಾ ನೋಡಬೇಕಂತ ಅಂದ್ಕೊಂಡಿದ್ದಾರೆ ಅವರು. ನೀವು 6 ಗಂಟೆಗೆ ಸ್ಟಾರ್ಟ್ ಆಗೋ ಸಿನಿಮಾ ನೋಡಬೇಕಂದ್ರೆ ಮನೆಯಲ್ಲಿ ಫರಕ್ ಹೋದ್ಮೇಲೆ ನೀವು ಮನೆಗೆ ಯಾವಾಗ ಬರಬೇಕು? 6 ಗಂಟೆಗೆ ಬಂದರೆ ಆಗೋದಿಲ್ಲಲ್ಲ, ಸ್ವಲ್ಪ ಸಿನಿಮಾ ಮಿಸ್ ಆಗ್ತೀರಿ. ಅದಕ್ಕೋಸ್ಕರ ನೀವು 5:45ಗೆ 5:50ಗೆ ಬಂದುಬಿಡಬೇಕು. ಅಂದರೆ ನೀವು ಅಂದ್ಕೊಂಡು ಟೈಮ್ಗಂತ ಮುಂಚೆನೇ ಬಂದುಬಿಡಬೇಕಲ್ಲ. ಅದಕ್ಕೋಸ್ಕರ ಯಾವಾಗನ್ನ ಒಂದು ಶೆಡ್ಯೂಲ್ ಟೈಮ್ಗಂತೆ ಮುಂಚೆನೇ ಒಂದು ಕೆಲಸ ಕಂಪ್ಲೀಟ್ ಮಾಡಬೇಕು ಅನ್ಕೊತಾ ಇದ್ದೀವಿ ಅಂದರೆ ನೀವು ಯೂಸ್ ಮಾಡಕೂಡದು, ವಿಥಿನ್ ಅಂತ ಯೂಸ್ ಮಾಡಬೇಕು. ಯು ಶುಡ್ ಯೂಸ್ ವಿಥಿನ್ ಇನ್ ಪ್ಲೇಸ್ ಆಫ್ ಇನ್. ಡಿಫರೆನ್ಸ್ ಬಿಟ್ವೀನ್ ಇನ್ ಆ್ಯಂಡ್ ವಿಥಿನ್ ಏನಂದರೆ, ಇನ್ ಅಂದರೆ ಅಟ್ ದಿ ಎಂಡ್ ಆಫ್ ಎ ವೀಕ್, ಇನ್ ಎ ವೀಕ್ ಅಂದರೆ ಅಟ್ ದ ಎಂಡ್ ಆಫ್ ಎ ವೀಕ್. ಇನ್ ಎನ್ ಅವರ್ ಅಂದರೆ ಅಟ್ ದಿ ಎಂಡ್ ಆಫ್ ಎನ್ ಅವರ್. ಇನ್ ಎ ಮಂತ್ ಅಂದರೆ ಅಟ್ ದಿ ಎಂಡ್ ಆಫ್ ಎ ಮಂತ್ ಅಂತ ಅರ್ಥ. ಅದು ಯಾವಾಗ ಎಂಡ್ ಆಗೋ ಕಾಲಕ್ಕೆ. ಇದು ಹಂಗಲ್ಲ, 6 ಗಂಟೆ ಒಳಗೆ ಬರಬೇಕು ಅನ್ಕೊತಾ ಇದ್ದಾರೆ. ಯಾಕಂದರೆ 6 ಗಂಟೆ ಸಿನಿಮಾ ನೋಡ್ಬೇಕಂತವ್ರು. ಅದಕ್ಕೋಸ್ಕರ 5:50ಗೆ ಮನೆಗೆ ಇರಬೇಕು ಅವರು, 6 o'clock ಸಿನಿಮಾ ನೋಡ್ಬೇಕು ಅಂದ್ಕೊಂಡ್ರೆ. ಅದಕ್ಕೋಸ್ಕರ ಅನ್ಕೊಂಡಿರೋ ಟೈಮ್ಗಂತೆ ಮುಂಚೆನೇ ಕೆಲಸ ಕಂಪ್ಲೀಟ್ ಮಾಡಬೇಕು ಅನ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಅವಾಗ ವಿಥಿನ್ ಅಂತ ಅನ್ಬೇಕು. ವಿಥಿನ್ ಎನ್ ಅವರ್ ಅಂದರೆ 50 ನಿಮಿಷ ಆದಮೇಲೆ ಬರಬೇಕು, ಆರ್ 45 ಮಿನಿಟ್ಸ್ಗೆಲ್ಲ ಬಂದುಬಿಡಬೇಕು ಅಂತ ಆಗಿದ್ದರೆ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. ಇನ್ ಎ ವೀಕ್ ಅಂದರೆ ಅಟ್ ದಿ ಎಂಡ್ ಆಫ್ ಎ ವೀಕ್. ಇನ್ ಎನ್ ಅವರ್ ಅಟ್ ದಿ ಎಂಡ್ ಆಫ್ ಎನ್ ಅವರ್. ಇನ್ ಎ ಮಂತ್ ಅಟ್ ದಿ ಎಂಡ್ ಆಫ್ ಎ ಮಂತ್. ಬಟ್ ವಿಥಿನ್ ಎ ಮಂತ್ ಅಂದರೆ ಬಿಫೋರ್ ದಿ ಎಂಡ್ ಆಫ್ ದ ಮಂತ್. ವಿಥಿನ್ ಎ ವೀಕ್ ಅಂದರೆ ಬಿಫೋರ್ ದಿ ಎಂಡ್ ಆಫ್ ಎ ವೀಕ್. ವಿಥಿನ್ ಆ್ಯನ್ ಅವರ್ ಅಂದರೆ ಬಿಫೋರ್ ದಿ ಎಂಡ್ ಆಫ್ ಎನ್ ಅವರ್. ಅದಕ್ಕೋಸ್ಕರ 6 ಗಂಟೆ ಒಳಗೆ ಬರಬೇಕಂದ್ರೆ ವಿಥಿನ್ ಅಂತ ಯೂಸ್ ಮಾಡಬೇಕು. 6 ಗಂಟೆ ಆಗೋಷ್ಟು ಅಂದರೆ 5ರಿಂದ 6 1 ಗಂಟೆ ಆದಮೇಲೆ ಬರ್ತಾರಂದರೆ ಇನ್ನು ಸಾಕು, ಇನ್ ಎನ್ ಅವರ್ ಗಂಟೆ. ಅದಕ್ಕೋಸ್ಕರ ಇನ್ನು ತೆಗೆದುಬಿಡ್ರಿ, ವಿಥಿನ್ ಯೂಸ್ ಮಾಡಿರಿ. ವಿಥಿನ್ ಫಾರ್ ಬಿಫೋರ್ ದಿ ಶೆಡ್ಯೂಲ್ಡ್ ಟೈಮ್. ಇನ್ ಈಸ್ ಅಟ್ ದಿ ಎಂಡ್ ಆಫ್ ದಿ ಶೆಡ್ಯೂಲ್ಡ್ ಟೈಮ್. ಅದು ಡಿಫರೆನ್ಸ್. 5. ದಿಸ್ ಸರ್ವಿಸ್ ಈಸ್ ಡೆಫಿನೆಟ್ಲಿ ಆ್ಯನ್ ಇಂಪ್ರೂವ್ಮೆಂಟ್ ಇನ್ ವಾಟ್ ವಿ ಹ್ಯಾಡ್ ಲಾಸ್ಟ್ ಟೈಮ್. ಸರ್ವಿಸ್ ಅಂದರೆ ಏನೋ ಒಂದು ಪ್ರಯೋಜನ. ಅಂದರೆ ನೀವು ಸ್ಮಾರ್ಟ್ಫೋನ್ ಕೆಲಸ ಮಾಡ್ತಾ ಇಲ್ಲ, ರಿಪೇರ್ ತೊಗೊಂಡೋಗಿದ್ದೀರಿ. ಈ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀರಿ ನೀವು. ಫಸ್ಟ್ ಟೈಮ್ ಹೋದಾಗ ರಿಪೇರ್ ಮಾಡಿಕೊಟ್ಟಿದ್ದಾರೆ, ಸೆಕೆಂಡ್ ಟೈಮ್ ಮತ್ತೆ ರಿಪೇರ್ ಬಂದಿದೆ ಒಂದು ತಿಂಗಳಾದ ಮೇಲೆ ಮತ್ತೆ ಹೋಗಿದ್ದೀರಿ. ಇವಾಗ ಏನೆಂದರೆ ಅಂದರೆ ನೀವು ಏನಂದಿರಿ ಅಂದರೆ, ಫಸ್ಟ್ ಟೈಮ್ ಮಾಡಿರೋಕಂತೆ ಈ ಸಾರಿ ಮಾಡಿರೋದು ಚೆನ್ನಾಗಿ ಮಾಡಿದ್ದಾನೆ ರಿಪೇರ್. ಫಸ್ಟ್ ಟೈಮ್ ಅಷ್ಟು ಸರಿಗೆ ಮಾಡಿಲ್ಲ, ಇಂಟ್ರೆಸ್ಟಾಗಿ ಮಾಡಿಲ್ಲ. ಈ ಸಾರಿ ಆದರೆ ಭಾಳ ಇಂಟ್ರೆಸ್ಟ್ ತೊಗೊಂಡು ಹತ್ತಿರ ಇದ್ದು ಚೆನ್ನಾಗಿ ಮಾಡಿದ್ದಾನೆ ಅಂತ ನಿಮ್ಗೆ ಅನಿಸಿದರೆ, ಹೋದ ಸಾರಿಗಂತೆ ಮೇಲಲ್ಲ ಇವಾಗ, ಹೋದ ಸಾರಿ ಮಾಡಿರೋ ರಿಪೇರ್ಗಂತೆ ಮೇಲು. ಅಂದರೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಬೆಟರ್ ದಿಸ್ ಟೈಮ್ ದ್ಯಾನ್ ವಾಟ್ ಇಟ್ ವಾಸ್ ಅರ್ಲಿಯರ್. ಅದಕ್ಕೋಸ್ಕರ ಯಾವಾಗನ್ನಾಗಲಿ ಒಂದು ಕೆಲಸ ಇಷ್ಟಕ್ಕೆ ಮುಂಚೆ ಹೆಂಗಾಗಿದೆ, ಇವಾಗ ಹೆಂಗಾಗಿದೆ, ಅವಕ್ಕಂತ ಇವಾಗೇ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಂಪ್ರೂವ್ಮೆಂಟ್ ಅನ್ನೋ ವರ್ಡ್ ಬದಲಿಗೆ ನೀವು ಇನ್ ಬರೀಕೂಡದು, ಆನ್ ಬರಿಬೇಕು. ಇಂಪ್ರೂವ್ಮೆಂಟ್ ಇನ್ ವಾಟ್ ಅಲ್ಲ, ಇಂಪ್ರೂವ್ಮೆಂಟ್ ಆನ್ ವಾಟ್ ವಿ ಹ್ಯಾಡ್ ಲಾಸ್ಟ್ ಟೈಮ್. ಇನ್ನೊಂದು ಸಾರಿ ನೋಡ್ರಿ. ಟೂ ಟೈಪ್ಸ್ ಆಫ್ ವರ್ಕ್. ಫಸ್ಟ್ ಸಾರಿ ಒಂದು ಕೆಲಸ ನಡೆದಿದೆ, ಅದೇ ಕೆಲಸ ಸೆಕೆಂಡ್ ಟೈಮ್ ಕೂಡ ನಡೆದಿದೆ. ಆದರೆ ಸೆಕೆಂಡ್ ಟೈಮು ಫಸ್ಟ್ ಟೈಮ್ಗಂತೆ ಚೆನ್ನಾಗಿ ಮಾಡಿದ್ದಾರೆ ಕೆಲಸನ. ಆವಾಗ ಏನು ಮಾಡಬೇಕಂದ್ರೆ, ದಿಸ್ ಟೈಮ್ ದೆರ್ ಈಸ್ ಎನ್ ಇಂಪ್ರೂವ್ಮೆಂಟ್ ಆನ್ ದ ಪ್ರೀವಿಯಸ್ ಟೈಮ್. ಅಂದರೆ ಇಷ್ಟಕ್ಕೆ ಮುಂಚೆಕಂತೆ ಈ ಸಾರಿನ ಚೆನ್ನಾಗಿ ಮಾಡಿದ್ದಾರೆ ಅಮ್ಮೋ ಮೀನಿಂಗ್ ಬರೋ ಕಾಲಕ್ಕೆ ನೀವು ಇನ್ ಯೂಸ್ ಮಾಡಿಕೊಡೋದು. ಇಂಪ್ರೂವ್ಮೆಂಟ್ ಬದಲಿಗೆ ಆನ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ಆನ್ ಬರಬೇಕು, ಇನ್ನಲ್ಲ. ಅರ್ಥವಾಯ್ತು ಸ್ನೇಹಿತರೆ? ವೆನೆವರ್ ಯು ಗೆಟ್ ಸಮ್ ಬೆಟರ್ ಥಿಂಗ್, ವೆನೆವರ್ ಯು ಗೆಟ್ ಸಮ್ ಬೆಟರ್ ಸರ್ವಿಸ್, ವೆನೆವರ್ ಯು ಸಿ ಬೆಟರ್ ವರ್ಕ್ ಡನ್, ಯು ಶುಡ್ ಸೇ ದೆರ್ ಈಸ್ ಎನ್ ಇಂಪ್ರೂವ್ಮೆಂಟ್ ಅಪಾನ್ ಆರ್ ಆನ್. ಆನ್ ಯೂಸ್ ಮಾಡಿರಿ. ಆನ್ ಇಲ್ದ ಹೋದರೆ ಅಪಾನ್ ಕೂಡ ತೊಗೋಬೋದು. ಆನ್ ಇರುತ್ತೆ,
90% ಆನೇ ಇರುತ್ತೆ. ಇಲ್ದ ಹೋದರೆ ಅಪಾನ್ ಕೂಡ ತೊಗೋಬೋದು ನೀವು. ಆನ್ ಆ್ಯಂಡ್ ಅಪಾನ್ ಆರ್ ನಾಟ್ ವೆರಿ ಡಿಫರೆಂಟ್ ಇನ್ ದೇರ್ ಮೀನಿಂಗ್ಸ್, ಬೋತ್ ಆರ್ ಆಲ್ಮೋಸ್ಟ್ ಈಕ್ವಲ್. ಅದಕ್ಕೋಸ್ಕರ ಆನ್ ಆರ್ ಅಪಾನ್ ಯಾವಾಗ ವೆನ್ ದೆರ್ ಈಸ್ ಬೆಟರ್ ಥಿಂಗ್ ಟು ಸಿ ದೆನ್ ವಾಟ್ ಇಟ್ ವಾಸ್ ಇನ್ ದ ಪಾಸ್ಟ್. 5 ಕ್ವಶನ್ಸ್ ಆಗಿವೆ ಸ್ನೇಹಿತರೆ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಇನ್ನೊಂದು 5 ಕ್ವಶನ್ಸ್ ನೋಡೋಣ. 6 to 10 ಕ್ವಶನ್ಸ್ ಇವೆ. 6th ಕ್ವಶನ್ ಏನಂದರೆ, ಶಿ ಹ್ಯಾಸ್ ಎಂಕ್ವೈರ್ಡ್ ಫಾರ್ ಹರ್ ಫ್ರೆಂಡ್ಸ್ ಹೆಲ್ತ್. ನೋಡ್ರಿ, ಇವಾಗ 3 ಸಾರಿ ಎಂಕ್ವೈರ್ಡ್ ಅಂದರೆ ಎಂಕ್ವೈರಿಂಗ್ ಇದೆ ಇಲ್ಲಿ, ಮತ್ತು ಇಲ್ಲಿ ಎಂಕ್ವೈರ್ಡ್ ಅಂತ ಇದೆ. ಡಿಫರೆನ್ಸ್ ಏನಂದರೆ, ಒಂದೇ ವರ್ಡೆ 3 ಬೇರೆ ಬೇರೆ ಪ್ರಿಪೊಸಿಷನ್ಸ್ನ ತಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಈ ಪಾಯಿಂಟ್ ಇಂಪಾರ್ಟೆಂಟ್. ಎಂಕ್ವೈರ್ ಬದಲಿಗೆ ಯಾವಾಗೂ ಒಂದೇ ಪ್ರಿಪೊಸಿಷನ್ ಬರುತ್ತೆ ಅಂದ್ಕೊಂಡ್ರೆ ನಾವು ಮಾರ್ಕು ಲೂಸ್ ಆಗ್ತೀವಿ, ಹೋಗೊಟ್ಕೊತೀವಿ. ಎಂಕ್ವೈರು 3 ಸಾರಿ ಬರುತ್ತೆ, 3 ಸಾರಿ ಬೇರೆ ಬೇರೆ ಪ್ರಿಪೊಸಿಷನ್ಸ್ ತಂದ್ಕೊಂಡಿತ್ತು. ಫಸ್ಟ್ ನೋಡ್ರಿ, ಶಿ ಹ್ಯಾಸ್ ಎಂಕ್ವೈರ್ಡ್ ಫಾರ್ ಹರ್ ಫ್ರೆಂಡ್ಸ್ ಹೆಲ್ತ್. ಇವಾಗ ತಪ್ಪು, ಫಾರ್ ಬರಕೂಡದು. ಯಾಕಂದರೆ ಯಾವಾಗನ್ನ ಆಗಲಿ ಬೇರೆಯವರ ಆರೋಗ್ಯ ಹೆಂಗಿದೆ, ಅವರು ಇಷ್ಟು ಮುಂಚೆ ಏನೋ ಆಕ್ಸಿಡೆಂಟ್ ಆಗಿದ್ದರೆ ಇವಾಗ ಹೆಂಗಿದ್ದಾರೆ ಅವರು, ಇಷ್ಟು ಮುಂಚೆ ಏನೋ ಫೈನಾನ್ಷಿಯಲ್ ಟ್ರಬಲ್ಸ್ನಾಗಿದ್ದರೆ ಇವಾಗ ಹೆಂಗಿದ್ದಾರೆ ಅಂತ ನೀವು ಅವ್ರ ಜೊತೆಗೆ ಸ್ವಲ್ಪ ಎಂಕ್ವೈರಿ ಮಾಡಿದ್ರೆ, ಅವ್ರ ಬಗ್ಗೆಗೆ ಎಂಕ್ವೈರಿ ಮಾಡಿದ್ರೆ, ವೆನೆವರ್ ಯು ಎಂಕ್ವೈರ್ ರಿಗಾರ್ಡಿಂಗ್ ಸಂಬಡೀಸ್ ವೆಲ್ಫೇರ್, ಸಂಬಡೀಸ್ ಪ್ರೋಗ್ರೆಸ್ ಇನ್ ಹೆಲ್ತ್, ಸಂಬಡೀಸ್ ರಿಕವರಿ ಫ್ರಮ್ ಸಮ್ ಕೈಂಡ್ ಆಫ್ ಇಲ್ ಹೆಲ್ತ್, ಆವಾಗ ಎಂಕ್ವೈರಿ ಮಾಡ್ತಾ ಇದ್ದರೆ ವೆಲ್ಫೇರ್ ಅಂತ ಕಾಂಟೆಸ್ಟ್ನಲ್ಲಿ, ಅಂದರೆ ವೆಲ್ಫೇರ್ ಅಂದರೆ ಏನು, ಒಳ್ಳೆಯದು, ಇಷ್ಟು ಮುಂಚೆ ಹೆಂಗಿದ್ದರು ಇವಾಗ ಹೆಂಗಿದ್ದಾರೆ, ಪರವಾಗಿಲ್ಲ, ಇವಾಗ ರಿಕವರ್ ಆಗಿದ್ದಾರಾ, ಇವಾಗ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗಿದೆ ಮನೆಗೆ, ಫ್ಯಾಮಿಲಿಗೆ ಅಂತ ವೆಲ್ಫೇರ್ ಬಗ್ಗೆಗೆ ನೀವು ವಿಚಾರ ಮಾಡ್ತಾ ಇದ್ದರೆ ಎಂಕ್ವೈರಿ ಬಗಲಿಗೆ ನೀವು ಆಫ್ಟರ್ ಅಂತ ಬರೀಬೇಕು. ಇದರ ಬಗಲಿಗೆ ನೀವು ಯು ಶುಡ್ ರೈಟ್ ಆಫ್ಟರ್. 6th ಕ್ವಶನ್ಗೆ ಆಫ್ಟರ್ ಬರಬೇಕು. ಆಫ್ಟರ್ ಯಾವ ಬರಬೇಕು? ವೆನ್ ಯು ಎಂಕ್ವೈರ್ ವೆಲ್ಫೇರ್ ಅನ್ನೋ ಅರ್ಥದಲ್ಲಿ ಇನ್ನೊಬ್ಬರ ಜೊತೆಗೆ ನೀವು ಎಂಕ್ವೈರಿ ಮಾಡ್ತಾ ಇದ್ದರೆ ಆವಾಗ ವೆಲ್ಫೇರ್. ಇವಾಗ ನಿಮ್ಮ ಫ್ರೆಂಡ್ ಅವರ ಫಾದರ್ಗೆ ಚೆನ್ನಾಗಿರಲಿಲ್ಲ, ಇವಾಗ ಹೆಂಗಿದ್ದಾರೆ ನೀವು ಕಣ್ಕೊತೀರಿ, ಫ್ರೆಂಡಿಗೆ ಫೋನ್ ಮಾಡಿ ಕೇಳ್ತೀವಿ ಹೆಂಗಿದ್ದಾರೆ ಇವಾಗ ನಿಮ್ಮ ಫಾದರ್ ಅಂದರೆ, ಯು ಆರ್ ಎಂಕ್ವೈರಿಂಗ್ ಆಫ್ಟರ್ ಯುವರ್ ದಟ್ ಮ್ಯಾನ್ಸ್ ಹೆಲ್ತ್, ಹಿಸ್ ಫಾದರ್ಸ್ ಹೆಲ್ತ್ ಆರ್ ಹರ್ ಫಾದರ್ಸ್ ಹೆಲ್ತ್. ಅದೇ ವೆಲ್ಫೇರ್ ಅಂದರೆ ಸಂಕ್ಷೇಮ ಅಂತೀವಲ್ಲ, ಹೆಂಗಿದ್ದಾರೆ ಆರೋಗ್ಯ, ಆರ್ಥಿಕವಾಗಿ ಎಲ್ಲ, ರೈಟ್. ಸೊ ಇನ್ ದ ಮೀನಿಂಗ್ ಆಫ್ ವೆಲ್ಫೇರ್, or when you want to convey the meaning of welfare with the word enquired, use after but not for. ಆಯಿತಾ? 7 ಆಯಿತು. 7th ನೋಡ್ರಿ, ದ ಪೊಲೀಸ್ ಆರ್ ಎಂಕ್ವೈರಿಂಗ್ ಇನ್ ದ ಕೇಸ್. ಇದು ಕೂಡ ಅಂತ ಮತ್ತೆ ಎಂಕ್ವೈರಿಂಗ್ ಬಂದಿದೆ, ಆದರೆ ಈ ಸಾರಿ ಇನ್ನಲ್ಲ, ಆನ್ಸರು ಇಂಟು ಬರಬೇಕು. ಯಾಕೆ ಅಂದರೆ ಎಂಕ್ವೈರ್ನ ನೀವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಅನ್ನೋ ಅರ್ಥವಾಗಿ ಯೂಸ್ ಮಾಡ್ತಾ ಇದ್ದರೆ, ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತಾ ಇದ್ದರೆ, ಇನ್ವೆಸ್ಟಿಗೇಟ್ ಪರಿಶೋಧನೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಮಾಡಿದರೆ ಎಂಕ್ವೈರ್ನ ನೀವು ಇಂಟು ಅಂತ ಯೂಸ್ ಮಾಡಬೇಕು. ವೆಲ್ಫೇರ್ ಆದರೆ ಆಫ್ಟರ್, ಇನ್ವೆಸ್ಟಿಗೇಷನ್ ಆದರೆ ಎಂಕ್ವೈರಿ ಬಗಲಿಗೆ ಏನು ಬರಬೇಕು? ಇಂಟು ಬರಬೇಕು. ದ ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್ ಇಂಟು ದ ಕೇಸ್ ಅಂದರೆ ಅರ್ಥ ಅಲ್ಲ, ಅದೇ ಪೊಲೀಸ್ ಆರ್ ಎಂಕ್ವೈರಿಂಗ್ ಇಂಟು ದ ಕೇಸ್. ದ ಪೊಲೀಸ್ ಆರ್ ಎಂಕ್ವೈರಿಂಗ್ ಇಂಟು ದ ಮರ್ಡರ್, ದ ಪೊಲೀಸ್ ಆರ್ ಎಂಕ್ವೈರಿಂಗ್ ಇಂಟು ದ ಬ್ಯಾಂಕ್ ರಾಬರಿ. ಇನ್ವೆಸ್ಟಿಗೇಟ್ ಎಂಬ ಮೀನಿಂಗ್ನಲ್ಲಿ ಹೇಳೋದಾದರೆ ಇದಕ್ಕೆ ಇಂಟು ಬರಬೇಕು. ಇಂಟು 8 ನೋಡ್ರಿ, ದೇ ಹ್ಯಾವ್ ಇಂಕ್ವೈರ್ಡ್ ಹಿಮ್ ಆಫ್ಟರ್ ದ ನೇಮ್ ಆಫ್ ಹಿಸ್ ಫಾದರ್. ಈ ಸಾರಿ ಇಲ್ಲಿ ಬರಬೇಕಾಗಿದೆ, ಆಫ್ಟರ್ನ ಇಲ್ಲಿ ಕೊಟ್ಟಿದ್ದಾನೆ, ಇದು ಕೂಡ ತಪ್ಪೆ. ಯಾಕೆ ತಪ್ಪಂದರೆ ಇಲ್ಲಿ ಏನು ವೆಲ್ಫೇರ್ ಇಲ್ಲ, ಇನ್ವೆಸ್ಟಿಗೇಷನ್ ಇಲ್ಲ, ಏನಿಲ್ಲ, ಸುಮ್ಮನೆ ಬೇಕಾಗಿದೆ ಅದಕ್ಕೆ ಹೆಸರು ಕೇಳಿದ್ದೀರಿ, ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ದೀರಿ, ನೀವು ಹೇಳ್ತಾ ಇದ್ದರೆ ಇನ್ನೊಬ್ಬರು ಫಿಲ್ ಮಾಡ್ತಾ ಇದ್ದಾರೆ, ನಿಮ್ಮ ತಂದೆ ಹೆಸರೇನು ಅಂತ ಕೇಳಿದ್ದಾನೆ, ಫಿಲ್ ಮಾಡೋನು, ಅದರಲ್ಲಿ ಇನ್ವೆಸ್ಟಿಗೇಷನ್ ಇಲ್ಲ, ಯಾತ್ರಿಲ್ಲ. ನಿಮ್ಮ ತಂದೆ ಹೆಲ್ತ್ ಕೂಡ ಚೆನ್ನಾಗಿದೆ, ಯಾಕಂದರೆ ಆತಗೆ ನಿಮ್ಮ ತಂದೆ ಹೆಸರು ಗೊತ್ತಿಲ್ಲ, ಅದಕ್ಕೋಸ್ಕರ ನಿಮ್ಮ ತಂದೆ ಹೆಸರೇನು ಅಂತ ಕೇಳಿದ್ದಾನೆ ಅಷ್ಟೇ. ದಿಸ್ ಈಸ್ ಜಸ್ಟ್ ಆಸ್ಕಿಂಗ್, ನಾಟ್ ಇನ್ವೆಸ್ಟಿಗೇಟಿಂಗ್, ನಾಟ್ ಟಾಕಿಂಗ್ ಅಬೌಟ್ ವೆಲ್ಫೇರ್ ಆಫ್ ಸಮ್ ಒನ್. ನೋ, ಇಟ್ ಇಸ್ ಜಸ್ಟ್ ಆಸ್ಕಿಂಗ್, ಬಿಕಾಸ್ ಯು ಡೋಂಟ್ ನೋ, ಯು ಆರ್ ಆಸ್ಕಿಂಗ್. ಇವಾಗ ನೀವು ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದು ನೀವು ಏರೋ ಬಸ್ಸು ಯಾವಾಗ ಬರ್ತೋ ಅಂತ ನೀವು ಕೇಳ್ತಿರಲ್ಲ ಎಂಕ್ವೈರಿ ಬಾಕ್ಸ್ನಲ್ಲಿ, ಈಸ್ ಇಟ್ ಇನ್ವೆಸ್ಟಿಗೇಷನ್? ನೋ. ಈಸ್ ವೆಲ್ಫೇರ್ ಆಫ್ ದ ಬಸ್ ಕಂಡಕ್ಟರ್ ಆರ್ ಡ್ರೈವರ್? ನೋ. ಇಟ್ ಈಸ್ ಜಸ್ಟ್ ಯು ಡೋಂಟ್ ನೋ ವೆನ್ ದ ಬಸ್ ಕಮ್ಸ್, ಯು ಆಸ್ಕ್. ವೆನ್ ಯು ಜಸ್ಟ್ ಆಸ್ಕ್ ಫಾರ್ ಸಮ್ ಇನ್ಫಾರ್ಮೇಷನ್, ಯು ಶುಡ್ ಸೇ ದೇ ಹ್ಯಾವ್ ಎಂಕ್ವೈರ್ಡ್ ಹಿಮ್
ಆಫ್ ದ ನೇಮ್ ಆಫ್ ಹಿಸ್ ಫಾದರ್. ಅದಕ್ಕೋಸ್ಕರನೇ ಐ ಎಂಕ್ವೈರ್ಡ್ ಆಫ್ ದ ಬಸ್ ಟೈಮ್, ಐ ಎಂಕ್ವೈರ್ಡ್ ಆಫ್ ದ ಸ್ಟೂಡೆಂಟ್ ಹೂ ಈಸ್ ಆಬ್ಸೆಂಟ್. ಒಂದು ಸ್ಟೂಡೆಂಟ್ ಕ್ಲಾಸಿಗೆ ಬಂದಿಲ್ಲ, ನಿನ್ನೆ ಬಂದಿದ್ದು ಇವತ್ತು ಬಂದಿಲ್ಲ, ನಾನು ಸುಮ್ಮನೆ ಕೇಳ್ತೀನಿ ಯಾಕೆ ಬಂದಿಲ್ಲ ಅಂತೇನೆ. ಇನ್ವೆಸ್ಟಿಗೇಷನ್ ಇಲ್ಲ, ನಾನೇನು ಅಂತ ಕೆಲಸ ಮಾಡ್ತಾ ಇಲ್ಲ. ಆರ್ ನಾನೇನೋ ಅವನಿಗೆ ಆರೋಗ್ಯ ಚೆನ್ನಾಗಿಲ್ಲೇನೋ, ಅವ್ನಿಗೆ ಹೆಂಗಿದೆ ಅಂತ ಕೂಡ ಕೇಳ್ತಾ ಇಲ್ಲ. ಹಿ ಈಸ್ ಓಕೆ, ಹಿಸ್ ಹೆಲ್ತ್ ಈಸ್ ಓಕೆ. ಮೇ ಬಿ ಹಿ ಈಸ್ ಆಬ್ಸೆಂಟ್ ಟುಡೇ ಫಾರ್ ಎನಿ ಅದರ್ ರೀಸನ್ ವಿಚ್ ಐ ಡೋಂಟ್ ನೋ. ಸೊ ಜಸ್ಟ್ ಐ ವಾಂಟ್ ಟು ನೋ. When I don't know something and if I want to know that, I should say enquire of, OF, not OFF, OF ಸಾಕು. ಅದಕ್ಕೋಸ್ಕರ 8th ಕ್ವಶನ್ಗೆ ಆನ್ಸರು ಆಫ್ ಬರಬೇಕು. 3 ಒಂದ್ಸಾರಿ ಹೇಳ್ತೀನಿ. ವೆಲ್ಫೇರ್ ಬಂದರೆ ಎಂಕ್ವೈರ್ ಆದಮೇಲೆ ಆಫ್ಟರ್, ಇನ್ವೆಸ್ಟಿಗೇಷನ್ ಅಂತ ಮೀನಿಂಗ್ನಲ್ಲಾದರೆ ಎಂಕ್ವೈರ್ ಆದಮೇಲೆ ಇಂಟು, ಜಸ್ಟ್ ಆಸ್ಕಿಂಗ್, ಜಸ್ಟ್ ಗೆಟಿಂಗ್ ಇನ್ಫಾರ್ಮೇಷನ್, ಟ್ರೈಯಿಂಗ್ ಟು ಗೆಟ್ ಇನ್ಫಾರ್ಮೇಷನ್ ಬಂದರೆ ಆಫ್. ಆಯಿತಾ? 8 ಕ್ವಶನ್ಸ್ ಆಗಿವೆ, 9th and 10th. 9th ನೋಡ್ರಿ, ವಿ ಹ್ಯಾವ್ ಟು ಲಿವ್ ವಿತ್ ದ ಲೇಬರ್ ಆಫ್ ಅವರ್ ಹ್ಯಾಂಡ್ಸ್. ಏನು ಅರ್ಥ ಲೇಬರ್ ಆಫ್ ಅವರ್ ಹ್ಯಾಂಡ್ಸ್ ಅಂದರೆ ಅರ್ಥ ಏನು ಅಂದರೆ, ನಾವು ಸರ್ವೈವ್ ಆಗೋದಕ್ಕೆ, ನಾವು ಜೀವನ ಮಾಡೋದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕೂಡದು. ನಮಗೆ ಬೇಕಾಗಿದ್ದ ಹಣ ನಾವೇ ಸಂಪಾದನೆ ಮಾಡಬೇಕು. ವಿ ಶುಡ್ ಅರ್ನ್ ದ ಮನಿ ವಿಚ್ ವಿ ನೀಡ್ ಅನ್ನೋ ಅರ್ಥದಲ್ಲಿ ಈ ಸೆಂಟೆನ್ಸ್ ಇದೆ. ಆವಾಗ ಲಿವ್ ಬಗಲಿಗೆ ವಿತ್ ಬಂದಿದೆಲ್ಲ, ಅದು ವಿತ್ ಅಲ್ಲ, ಅಲ್ಲಿ ಬರಬೇಕಾಗಿದ್ದು ಬೈ. ಲಿವ್ ಬೈ ಅಂತ ಬರಬೇಕು. ಲಿವ್ ಬೈ ಅಂದರೆ ಇವಾಗ ಅರ್ಥ ಏನಂದರೆ, ವಿ ಹ್ಯಾವ್ ಟು ಲಿವ್ ಬೈ ದ ಲೇಬರ್ ಆಫ್ ಅವರ್ ಹ್ಯಾಂಡ್ಸ್ ಅಂದರೆ ನಮಗೆ ಬೇಕಾಗಿದ್ದನ್ನು ನಾವೇ ಸಂಪಾದನೆ ಮಾಡ್ಕೋಬೇಕು. ಲಿವ್ ಬೈ ಅಂದರೆ ಸಸ್ಟೈನಬಲ್ ಅಂತ ಒಂದು ಅರ್ಥ ಇದೆ, ಡಿಪೆಂಡ್ ಅಂತ ಒಂದು ಅರ್ಥ ಇದೆ. ಹಾಗೆ ಲಿವ್ ಬೈ, ವಿ ಶುಡ್ ಲಿವ್ ಬೈ ಅವರ್ ಇನ್ಕಮ್, ವಿ ಶುಡ್ ನಾಟ್ ಲಿವ್ ಬೈ ಅದರ್ಸ್ ಇನ್ಕಮ್. ಸೊ ಡಿಪೆಂಡ್ ಅನ್ನೋ ಅರ್ಥದಲ್ಲಿ ಲಿವ್ನ ಯೂಸ್ ಮಾಡ್ತಾ ಇದ್ದರೆ ಬಗಲಿಗೆ ಬರಬೇಕಾಗಿದ್ದು ಬೈಯೇ ಆಗಲಿ, ವಿತ್ ಅಲ್ಲ. ಅದಕ್ಕೋಸ್ಕರ ನಿಮ್ಮ ಆನ್ಸರ್ ಏನಿರಬೇಕು, ವಿ ಹ್ಯಾವ್ ಟು ಲಿವ್ ಬೈ ದ ಲೇಬರ್ ಆಫ್ ಅವರ್ ಹ್ಯಾಂಡ್ಸ್. ನಾವು ಕೆಲಸ ಮಾಡಬೇಕು, ಕೈಯಿಂದ ಕೆಲಸ ಮಾಡಬೇಕು, ಹಣ ಸಂಪಾದಿಸ್ಕೋಬೇಕು, ಅದರಿಂದ ಜೀವನ ಮಾಡಬೇಕು. ಅಷ್ಟೇ ಆಗಲಿ ಬಗಲಿ ಮನೋರ ಮೇಲೆ ಡಿಪೆಂಡ್ ಆಗಕೂಡದು ನಾವು. ಅದಕ್ಕೋಸ್ಕರ ಲಿವ್ ಬೈ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಹಿ ಈಸ್ ಲಿವಿಂಗ್ ಬೈ ಬೇರ್ ಮಿನಿಮಮ್ ಫೆಸಿಲಿಟೀಸ್. ಅಂದರೆ ಏನು, ಎಷ್ಟು ಬೇಕು, ಭಾಳ ಕಮ್ಮಿ ವಸ್ತುಗಳು ಮಾತ್ರನೇ ಇಟ್ಟುಕೊಂಡು ಮನೆಯಲ್ಲಿ ಅದರ ಮೇಲೆ ಡಿಪೆಂಡ್ ಆಗಿ ಇರ್ತಾ ಇದ್ದಾನೆ. ಲಿವ್ ಬೈ, ರೈಟ್, ಡಿಪೆಂಡ್ ಅನ್ನೋ ಅರ್ಥದಲ್ಲಿ. ಲಾಸ್ಟ್ ಕ್ವಶನ್ ಸ್ನೇಹಿತರೆ, ಹಿ ಈಸ್ ಲಯಬಲ್ ಫಾರ್ ಪನಿಷ್ಮೆಂಟ್ ಅಂಡ್ ಫೈನ್. ಇದು ಫೈರ್ ಅಲ್ಲ, ಇದು ಫೈರ್ ಅಲ್ಲ, ಫೈನ್, FINE, ಅದು ಫೈರ್ ಅಲ್ಲ. ನೋಡ್ರಿ, ಇದಕ್ಕೇನಂದರೆ ಅರ್ಥ, ಲಯಬಲ್ ಅಂದರೆ ಇವನಿಗೆ ಪನಿಷ್ಮೆಂಟ್ ಬೀಳಬೇಕಾಗಿದ್ದೆ, ಇವನು ಮಾತು ಕೇಳಲ್ಲ ಸುಮ್ಮನೆ, ಇವನಿಗೆ 2 ಬೀಳಬೇಕಾಗಿದ್ದೆ, 2 ದೆಬ್ಬೆ ಹಾಕಬೇಕಾಗಿದ್ದೆ, ಇವನು ಪನಿಷ್ಮೆಂಟ್ ಕೊಡಬೇಕಾಗಿದ್ದೆ, ಇವನಿಗೆ ಫೈನ್ ಹಾಕಬೇಕಾಗಿದ್ದೆ ಅನ್ನೋ ಅರ್ಥದಲ್ಲಿ, ಡಿಸರ್ವ್ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತಾ ಇದ್ದರೆ ಲಯಬಲ್ ಬಗಲಿಗೆ ಬರಬೇಕಾಗಿದ್ದು ಇಲ್ಲಿ ಕೊಟ್ಟಿರೋ ಫಾರ್ ಅಲ್ಲ, TO2 ಬರಬೇಕು. ಲಯಬಲ್ ಅಂದರೆ ಡಿಸರ್ವ್ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತಾ ಇದ್ದರೆ ಆಫ್ಟರ್ ಲಯಬಲ್ ಯೂಸ್ ಟು ಬಟ್ ನಾಟ್ ಫಾರ್. ಅದಕ್ಕೋಸ್ಕರ ಫಾರನ್ನು ತೆಗೆದುಬಿಡ್ರಿ, ಟು ಯೂಸ್ ಮಾಡಿರಿ. He is liable to punishment or liable to imprisonment or liable to paying fine. ಇವು ಸ್ನೇಹಿತರೆ ಸುಲಭವಾಗಿರುತ್ತವೆ ಅನಿಸುತ್ತೆ. ನಾವು ಬರೆದಿರೋ ಕೊಟ್ಟಿರೋ ಆಪ್ಷನ್ಸ್ ರಾಂಗ್ ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಇಷ್ಟು ಮುಂಚೆ ಎಕ್ಸಾಮ್ಸ್ನಲ್ಲಿ ಆಲ್ SBI ಬ್ಯಾಂಕ್ ಎಕ್ಸಾಮ್ಸ್ ಆರ್ ಸಮ್ LIC ಎಕ್ಸಾಮ್ಸ್ ಆರ್ ಈವನ್ SI ಕಾನ್ಸ್ಟೇಬಲ್ ಎಕ್ಸಾಮ್ಸ್, SSC ಎಕ್ಸಾಮ್ಸ್ನಲ್ಲಿ ಅಲ್ಲಲ್ಲಿ ಕಾಣಿಸಿರೋ ಸ್ವಲ್ಪ 10 ಕ್ವಶನ್ಸ್ನ ಸೆಲೆಕ್ಟ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಇನ್ನೊಂದು ವಿಡಿಯೋ ಅಂದರೆ ಇನ್ನೊಂದು ವಿಡಿಯೋನ ನೀವು ಯಾವತ್ತು ನೋಡ್ತೀರಿ ಅಂದರೆ, ಯು ಮೇ ವಾಚ್ ಆನ್ ಸಾಟರ್ಡೇ, ಮೇ ಬಿ ಸಾಟರ್ಡೇ ನೋಡ್ಬೋದು ನೀವು. ಆ ವಿಡಿಯೋ ಭಾಳ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಅದು ಒಂದು ಪ್ಯಾರಾಗ್ರಾಫ್ನಲ್ಲಿ ಯಾವ ವರ್ಡ್ಸ್ ಆ್ಯಪ್ಟ್ ಅಲ್ಲ, ಅವು ಹೆಂಗಿರಬೇಕು ಅಂಬವು. ನಿಮಗೆ ಎಕ್ಸಾಮ್ ಬರಿತಾ ಇದ್ದಾರಲ್ಲ, SBI ಎಕ್ಸಾಮ್ಸ್ ಇವಾಗ ಆನ್ಲೈನ್ ಬರೀತಾರೆ, ಅದರಲ್ಲಿ ಒಂದು ಸೆಕ್ಷನ್ ಇದೆ ನೋಡಿರಿ, ಇನ್ಅಪ್ರಾಪ್ರಿಯೇಟ್ ವರ್ಡ್ಸ್ ಇರೋ ಸೆಕ್ಷನ್. ಅದಕ್ಕೆ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ. ಆ ವಿಡಿಯೋ ಶನಿವಾರ ನೋಡ್ಬೋದು. ಆ ವಿಡಿಯೋದಾಗ ಸಿಗೋಣ. ಅಷ್ಟುವರೆಗೂ ಐ ವಿಶ್ ಯು ಗ್ರೇಟ್ ಟೈಮ್.